ಪುಟಾಣಿ ಮಕ್ಕಳೇ, ಎಲ್ಲ ವಿದ್ಯಾರ್ಥಿನಿಯರೇ, ವಿಶೇಷವಾಗಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ರೋಟರಿ ಸಂಸ್ಥೆ, ನಮ್ಮ ಶಿವಕುಮಾರ್ ಸರ್ ಮತ್ತು ಅವ್ರ ಟೀಮು, ಈ ಶಾಲೆಯ ಪ್ರಿನ್ಸಿಪಾಲರು, SDLC ಅಧ್ಯಕ್ಷರು, ಎಲ್ಲ ಆಡಳಿತ ಮಂಡಳಿಯ ಸಿಬ್ಬಂದಿಗೆ ನಮ್ಮ ನಮಸ್ಕಾರ. ನಾವು ಇವತ್ತೊಂದು ಒಳ್ಳೆಯ ಸಾರ್ಥಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರೋದು ನಿಮ್ಮೆಲ್ಲರ ಪುಣ್ಯ ಅಂತ ಅನ್ಕೋಬಹುದು. ಇದೊಂದು ಒಳ್ಳೆ ದಿನ, ಪರಿಸರ ದಿನ. ಪರಿಸರ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಪ್ರಕೃತಿ ಈಗೇನು ನಿಮ್ಮೆಲ್ಲರಿಗೂ ನಾವೇನು ತಾಯಿ ನಮ್ಗೆ ಜನ್ಮ ಕೊಡ್ತಾರೆ ಅಂತ ಹೇಳಿ ಏನ್ ನಾವೆಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಈ ನಮ್ಮ ಪ್ರಕೃತಿ ದೇವರು, ನಮ್ಮ ಒಂದು ಉಸಿರಾಟ, ಒಂದೊಂದು ಉಸಿರಿಗೂ ಹಸಿರು ಉಸಿರು, ಪ್ರಕೃತಿನೇ ಉಸಿರು ನಮ್ಗೆಲ್ಲರಿಗೂ. ಹಾಗಾಗಿ ನಮ್ಮ ಜೀವನಾಡಿಯಾಗಿ ಪ್ರಕೃತಿನೇ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಗಮನಿಸ್ಬೋದು, ನಾವು ನೀವು ಎಲ್ಲ ದೊಡ್ಡ ವಿಪ್ಲವವನ್ನೇ ಒಂದು ಚಾಲೆಂಜ್, ಒಂದು ಸವಾಲನ್ನ ಎದುರಿಸಿ ಯಶಸ್ವಿಯಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಅದು ಏನು ಅಂತ ಹೇಳಿದ್ರೆ ಕೊರೋನಾ. ಎಲ್ಲ ನೋಡಿದ್ವಿ ಅಲ್ವಾ, ಎಲ್ಲ ಕೇಳಿದೀವಿ, ನೋಡಿದೀವಿ, ಏನೆಲ್ಲ ಕಷ್ಟ ಅನುಭವಿಸಿದೀವಿ ಎಲ್ಲ ನಿಮ್ಗೆ ಗೊತ್ತು. ಒಂದು ಕೊರೋನಾ ಅದು ಪ್ರಕೃತಿಯ ನಿಜವಾದ ಮುನ್ಸು ಅಂತ ಹೇಳ್ಬೋದು. ಸುನಾಮಿನ ನೀವೆಲ್ಲ ಕೇಳಿದ್ದೀರಾ, ಅದು ಚೆನ್ನಾಗಿ ನಾವೆಲ್ಲ ನೋಡಿದೀವಿ, ತಿಳ್ಕೊಂಡಿದೀವಿ. ಅವೆಲ್ಲ ಏನಂತ ಹೇಳಿದ್ರೆ ಪ್ರಕೃತಿ ದಂಗೆ ಇದ್ದಾಗ, ಪ್ರಕೃತಿ ಮುನಿಸ್ಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಅವೆಲ್ಲವೂ ಕೂಡ ಇವಾಗ ಇನ್ನೊಂದು ಏನಂತ ಹೇಳಿದ್ರೆ ಬಹುಮುಖ್ಯವಾಗಿ ಈ ಪ್ರಕೃತಿಯ ಜೊತೆಗೆ ನಮ್ಮ ಒಡನಾಟ, ಪ್ರಕೃತಿಯ ಜೊತೆಗೆ ನಮ್ಮ ಸಂರಕ್ಷಣೆಯ ಒಂದು ಸಂಕಲ್ಪ ಇರಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇವಾಗ ಕೃತಕ ಆಕ್ಸಿಜನ್ ಮೊರೆ ಹೋಗ್ಬೇಕಾಗಿದೆ. ನಾವೆಲ್ಲ ನೋಡಿರ್ತೀವಿ, ನೀವೆಲ್ಲ ಕೆಲವೊಬ್ಬರು ಕೇಳಿರ್ತೀರಿ, ಆಸ್ಪತ್ರೆ ಅಂತ ಹೇಳಿದ್ರೆ ಆಕ್ಸಿಜನ್ ಹಾಕ್ಸ್ಬೇಕು, ಇವರಿಗೆ ಆಕ್ಸಿಜನ್ ಇದಿದೆ ಅಂತ ಹೇಳಿ. ಅಂದ್ರೆ ನಾವು ನೀವೆಲ್ಲ ಜೀವನ ಮಾಡೋದಕ್ಕೆ ಆಮ್ಲಜನಕ ತುಂಬಾ ಮುಖ್ಯ, ಲಂಗ್ಸ್. ಆ ಇದಕ್ಕೆ ನಾವು ಪ್ರಕೃತಿನ ಪೋಷಣೆ ಮಾಡಲಿಲ್ಲ, ಸಂರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕೃತಕ ಆಮ್ಲಜನಕ ಆಕ್ಸಿಜನ್ ಮೊರೆ ಹೋಗ್ಬೇಕಾಗುತ್ತೆ. ಅಂತ ಒಂದು ಯಾಕೆ ಪರಿಸ್ಥಿತಿಗೆ ನಾವು ಹೋಗ್ಬೇಕು ಅಂತಾನೆ ಈ ಒಂದು ದಿನ, ಪರಿಸರ ದಿನ ಬಿಟ್ಟು ಇನ್ನೊಂದು ದಿನ ಇಲ್ಲ. ಈ ತರದ್ ನಮ್ಮ ಪರಿಸರ ಸಂರಕ್ಷಣೆ, ಪ್ರಕೃತಿನೇ ನಮ್ಮ ಮಡಿಲು, ಪ್ರಕೃತಿನೇ ನಮ್ಮ ಜೀವನ ಅಂತ ಹೇಳಿ ನಾವು ತಿಳ್ಕೊಳ್ಳೋದಕ್ಕೆ, ಅರಿವು ಮೂಡಿಸ್ಕೊಳ್ಳೋದಕ್ಕೆ, ಅರಿವು ಆಗೋದಕ್ಕೆ ಇದೊಂದು ಅದ್ಭುತ ದಿನ. ಮಕ್ಕಳೇ, ಇವತ್ತು ರೋಟರಿ ಸಂಸ್ಥೆ ಮತ್ತೆ ನಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ ವತಿಯಿಂದ, ಅಶ್ವವೇಗ ನ್ಯೂಸ್ ಚಾನೆಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಟಿವಿಗಳಲ್ಲೂ ನೋಡ್ಬೋದು, ಪ್ಲಸ್ ಇವತ್ತೆಲ್ಲ ಏನು ರೀಲ್ಸ್ ಮತ್ತೆ ಈ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ, ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಅಶ್ವವೇಗ ನ್ಯೂಸ್ ಚಾನೆಲ್ ಅಂತ ಬರುತ್ತೆ. ನಮ್ಮ ವಿಶೇಷವಾಗಿ ರಾಮಚಂದ್ರ ಆನವೇರಿ ಅಂತ ಹೇಳಿ ನಮ್ಮ ಅಶ್ವ ರಾಮಾನುಜ ಮೀಡಿಯಾ ಸಂಸ್ಥೆಯ ಮುಖ್ಯಸ್ಥರು, ಅವರ ಒಂದು ಕನಸಿನ ಕೂಸು ಏನಂತ ಹೇಳಿದ್ರೆ ಅಶ್ವಕೋಟಿ ವೃಕ್ಷ. ಅದೊಂದು ಮಹಾ ಅಭಿಯಾನ. ಒಂದು 2 ವರ್ಷಗಳಿಂದ ಚಾಲನೆಯಲ್ಲಿದೆ. ನಮ್ಮ ಸಂಸ್ಥೆ 4-5 ವರ್ಷಗಳಿಂದ ಅಶ್ವ ಭಾಸ್ಕರ ಸೇವಾ ಟ್ರಸ್ಟ್ ಅಂತ ಹೇಳಿ ಅದ್ರ ಮುಖಾಂತರ ಈ ಒಂದು ಗಿಡ ಮರಗಳನ್ನ ನೆಡುವಂಥದ್ದು, ಸಸಿಗಳನ್ನ ನೆಡೋದ್ರ ಮುಖಾಂತರ ಪರಿಸರನೇ ನಮ್ಮ ಪ್ರೇರಣೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನೊಂದು ವಿಚಾರ ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ವರ್ಷದ ಪರಿಸರ ದಿನಾಚರಣೆಯ ಥೀಮ್ ಏನಂತ ಹೇಳಿದ್ರೆ ಪ್ರಕೃತಿಯೇ ನಮ್ಗೆಲ್ಲರಿಗೂ ಪ್ರೇರಣೆ, ಉತ್ತಮ ಭವಿಷ್ಯ ಮತ್ತೆ ಉತ್ತಮ ಆರೋಗ್ಯ, ಉತ್ತಮ ಹವಾಮಾನಕ್ಕಾಗಿ ಅನ್ನೋ ಒಂದು ಥೀಮ್ ಲೈನ್ ಅಲ್ಲಿ ಈ ಸಲ ಪರಿಸರ ದಿನಾಚರಣೆನ ನಾವೆಲ್ಲರೂ ಕೂಡ ಈ ವರ್ಷವನ್ನ ಸಂಭ್ರಮಿಸಬೇಕು, ಆಚರಿಸಬೇಕು. ಇದೆಲ್ಲವೂ ಒಂದು ಹಬ್ಬ ಅಂತ ಹೇಳಿದ್ರೆ ನಾವು ಒಂದಿನದಲ್ಲಿ, ವರ್ಷದ ಒಂದಿನ ಹಬ್ಬ ಮಾಡೋದಿಲ್ಲ. ನಾವು ಆಗಾಗ ವರ್ಷದಲ್ಲಿ ಹಲವಾರು ದಿನಗಳು ಹಬ್ಬ ಮಾಡ್ತೀವಿ. ಹಾಗೆ ಪ್ರಕೃತಿನೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಪೋಷಣೆ ಮಾಡಿದ್ರೆ, ಸಂರಕ್ಷಣೆ ಮಾಡಿದ್ರೆ ಅದರಿಂದ ನಮಗೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ದೀನಿ. ನಿಮ್ಗೂ ಅಷ್ಟೇ, ಇವಾಗ ಅಶ್ವವೇಗ ನ್ಯೂಸ್ ಚಾನಲ್ ಮತ್ತೆ ರೋಟರಿ ಸಂಸ್ಥೆಯಿಂದ ಮಿಲಿಯನ್ ಮೊರಿಂಗಾ ಅಂತ ಹೇಳಿದ್ರೆ 10 ಲಕ್ಷ ನುಗ್ಗೆ ಮರಗಳನ್ನ ನೆಡಬೇಕು, ನುಗ್ಗೆ ಗಿಡಗಳು ಹಾಕಬೇಕು. ನುಗ್ಗೆ ಗಿಡದಿಂದ ಏನೇನಾಗುತ್ತೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವರಿಗೆ ನಿಮ್ಮ ಮನೆಗಳಲ್ಲೆಲ್ಲ ಹೇಳಿರ್ತಾರೆ. ಅದು ಬರೀ ನಮಗೆ ಆಹಾರ ಒಂದೇ ಅಲ್ಲ, ಅದ್ರ ಜೊತೆಗೆ ಪ್ರಕೃತಿಯ ಸಂರಕ್ಷಣೆಗೂ ಕೂಡ ನುಗ್ಗೆ ಗಿಡಗಳಿಂದಾಗಿ ಅನುಕೂಲ ಆಗ್ತದೆ. ಏನು ನಮ್ಮ ಅಂತರ್ಜಲ ಇದಾಗಿರ್ಬೋದು, ಆನಂತರ ಮಣ್ಣು ಸವಕಳಿ ಮಾಡ್ಕೊಳ್ಳೋದು, ಅದನ್ನೆಲ್ಲ ಕೂಡ ಸಂರಕ್ಷಣೆ ಮಾಡುತ್ತೆ ಅದು. ಈ ರೀತಿಯಾಗಿ ನುಗ್ಗೆ ಇದು ಎಕನಾಮಿಕಲ್ ಕ್ರಾಪ್, ಅಂದ್ರೆ ಅದರಿಂದಾಗಿ ಆರ್ಥಿಕವಾಗಿ ಕೂಡ ಶಕ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ರೋಟರಿ ಸಂಸ್ಥೆಯಿಂದ ಮಿಲಿಯನ್ ಮೊರಿಂಗಾ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಲ್ಪವೃಕ್ಷ ಅಂತೂ ನೀವೆಲ್ಲರೂ ಕೇಳೇ ಇದ್ದೀವಿ. ತೆಂಗಿನ ನಾವೆಲ್ಲ ಎಣ್ಣೆ ಕುಡಿತಾ ಇರ್ತೀವಿ. ಮತ್ತೆ ಕಲ್ಪವೃಕ್ಷದಿಂದಾಗಿ ಹಲವಾರು ರೀತಿಯ ಪ್ರಯೋಜನಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ನೋಡ್ಕೊಂಡೇ ಬರ್ತಾ ಇದ್ದೀವಿ, ಅದನ್ನ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಸಾಂಕೇತಿಕವಾಗಿ ಇವತ್ತು ನಾವು ಅಶ್ವ ವೇಗ ನ್ಯೂಸ್ ಚಾನೆಲ್ ವತಿಯಿಂದ ಮತ್ತೆ ರೋಟರಿ ಕ್ಲಬ್ ವತಿಯಿಂದ ನುಗ್ಗೆ ಬೀಜಗಳನ್ನ ಇವತ್ತು ನಿಮ್ಗೆಲ್ಲರಿಗೂ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ
ತೆಂಗಿನ ಗಿಡಗಳು, ಕಲ್ಪವೃಕ್ಷದ ಗಿಡಗಳನ್ನ ಸಾಂಕೇತಿಕವಾಗಿ ಕೆಲವು ಕೊಡ್ತೀವಿ. ಇನ್ನು ಮುಂದಿನ ದಿನಗಳು ಕೂಡ ಈ ಊರಲ್ಲೂ ಮತ್ತೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಮತ್ತು ಈವನ್ ಬೆಂಗಳೂರಿನಂತ ನಗರ ಪ್ರದೇಶಗಳಲ್ಲೂ ಕೂಡ ಬಹಳಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂತೆ ಅರಿವು ಮತ್ತೆ ಜಾಗೃತಿ, ಅಳಿವು ಉಳಿವು ಎರಡೂ ಕೂಡ ಇದೆ. ಹಾಗಾಗಿ ಅಲ್ಲೂ ಕೂಡ ನಮ್ಮ ಅಶ್ವಮೇಧ ಚಾನಲ್ ಮತ್ತು ರೋಟರಿ ಸಂಸ್ಥೆಗಳಿಂದ ಹಲವಾರು ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ನೀವು ಮಕ್ಕಳು, ನಾವು ನೀವೆಲ್ಲ ಸೇರಿ ಭವಿಷ್ಯಕ್ಕೋಸ್ಕರ ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಒಂದಾಗೋಣ, ಗಿಡ ನೆಡೋಣ. ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದ್ರೆ ನಮ್ಮ ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯ, ನಮ್ಮ ಜೀವನವು ಕೂಡ ಸುಗಮವಾಗಿ ಸಾಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.